ಹೋಗ್ತಾ ಇದೀವಿ. ಸೊ ಇವತ್ತು August 15 ನಮ್ಗೆ ಶನಿವಾರ ಮಧ್ಯಾಹ್ನ ನಮ್ಮ ಭಾರತದ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ 80th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದೀವಿ. ತುಂಬಾ ದೊಡ್ಡ ಇವೆಂಟು. ಡ್ಯಾಲಸ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಭಾರತೀಯರು ಇಲ್ಲಿ ಬಂದಿರ್ತಾರೆ. ಸೊ ನಾವು ಹೋಗ್ತಾ ಇದೀವಿ. ಎಲ್ಲ ಸಂಘದಿಂದ ಅಂದ್ರೆ ಏನಂತಾರೆ, ಕನ್ನಡ ಸಂಘ ಇರ್ಬೋದು, ತೆಲುಗು ಸಂಘ ಇರ್ಬೋದು, ಇಲ್ಲ ತಮಿಳ್ ಸಂಘ, ಗುಜರಾತಿ ಸಮಾಜದವರು, ಹೀಗೆ ಭಾರತದ ಎಲ್ಲಾ ಭಾಷೆ ಜನಗಳು ಈ ಇವೆಂಟ್ಗೆ ಬರ್ತಾರೆ. ನಾವು ಸಹ ಹೋಗ್ತಾ ಇದೀವಿ. ಬಂದಿದೀವಿ ಇವೆಂಟ್ ಆಗೋ ಜಾಗಕ್ಕೆ. ನಡೀತಾ ಇರೋದು ಅಮೆರಿಕಾ ಸೆಂಟರ್ ಅಲ್ಲಿ. ಸೊ ಒಳಗಡೆ ಹೋಗ್ತಾ ಇದೀವಿ, ನೋಡುವ ಹೆಂಗಿರುತ್ತೆ ಅಂತ. ಮಾಡ್ತಾ ಇರೋರು ಆಂಟ್ ಅವರು. ಸೆಕ್ಯೂರಿಟಿ ಚೆಕ್ ಇನ್ ಮಾಡ್ತಾ ಇದ್ದಾರೆ. ಹೋಗೋಕ್ಕಿಂತ ಮುಂಚೆ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಸಾಕಷ್ಟು ಸ್ಟಾಲ್ಸ್ ಇದೆ, ನೀವು ನೋಡ್ತಾ ಇರ್ಬೋದು ಸುಮಾರು. ಹಲೋ, ಸೊ ನಮ್ಮ ವೆಂಕಟೇಶ್ವರದ್ದು ಏನೋ ಒಂದು ಸ್ಟಾಲ್ ಇದೆ. So what is it? Temple opening. Oh, it's Venkateshwara Swami temple. So we want everybody to come and visit and take blessings. So it's a free event? Yes. Okay. So we want everybody to come and take blessings of Lord Venkateshwara. Okay. ಸುಮಾರು ಬಟ್ಟೆ ಅಂಗಡಿಗಳಿದೆ. ಇಲ್ಲೇನೋ ಸ್ಟಾಲ್ ಇದೆ. ಸೊ ಏನೋ ಸ್ಪಿನ್, ಮಕ್ಕಳಿಗೆ ಇದು ಆಕ್ಟಿವಿಟಿ. ಹಲೋ, ಲಿಫ್ಟ್ ಇತ್ತು, ಆದ್ರೂ ಎಸ್ಕಲೇಟರ್ ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ, ಮೇಲ್ಗಡೆ ಇವೆಂಟ್ ಆಗ್ತಾ ಇರೋದು, ಇದು ಹೊರಗಡೆ. ಮೇಲ್ಗಡೆನೂ ಇನ್ನೂ ತುಂಬಾ ಸ್ಟಾಲ್ಸ್ ಗಳಿದೆ. ಲೆಟ್ಸ್ ಸಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ, ಎಷ್ಟು ದೊಡ್ಡ ಇದು ಇವೆಂಟ್ ಸೆಂಟರು. ತುಂಬಾ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಭಾರತದ ಎಲ್ಲ ರಾಜ್ಯಗಳಿಂದ ಇಲ್ಲಿ ಬಂದಿದ್ದಾರೆ. ಎಲ್ಲ ಕಡೆ ಮಕ್ಕಳಿಗೆ ಇದಿದೆ, ಸ್ಪಿನ್ ಮಾಡೋದು. ಇವಳು ಎಲ್ಲೆಲ್ಲಿ ಇದು ಕಾಣಿಸ್ತಿದೆ ಅದನ್ನೆಲ್ಲ ಸ್ಪಿನ್ ಮಾಡ್ತಾ ಇದ್ದಾಳೆ. ಏನ್ ಸಿಗುತ್ತೆ ತಗೊಂಡ್ ಬರ್ತಾ ಇದ್ದಾಳೆ. ಸೊ ಇಲ್ಲಿ ಒಬ್ರು ನಮ್ಮ ಕನ್ನಡದವ್ರು ಇಟ್ಟಿದ್ದಾರೆ ಸ್ಟಾಲ್ನ, ನೋಡ್ಬೋದು ಇವ್ರದ್ದು. ಇಲ್ಲಿ ನಮ್ಗೆ ಒಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ, ಇವ್ರು ನನ್ನ ಫಾಲೋವರ್ ಅಂತೆ. ಹಲೋ, ಹಾಯ್. ಹಿಂಗೆ ತುಂಬಾ ಜನ ಸಿಗ್ತಾ ಇರ್ತಾರೆ, ತೋರಿಸ್ತಾ ಇರ್ತೀನಿ ಅವಾಗವಾಗ. ತುಂಬಾ ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಡ್ಯಾಲಸ್ ಅಲ್ಲಿರೋ ಎಲ್ಲ ಭಾರತೀಯರು ಇಲ್ಲಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಇಲ್ಲ, ಸ್ವಲ್ಪ ಜನ ಬಂದಿದ್ದಾರೆ. ಎಲ್ಲ ಕಡೆ ಸ್ಟಾಲ್ಸ್ಗಳು ಇಟ್ಟಿದ್ದಾರೆ, ಎಲ್ಲ ತರದ ಸ್ಟಾಲ್ಸು ಇದೆ. ಇಲ್ಲಿ ನಂಗೆ ಇನ್ನೊಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ. ಇವ್ರು ತುಂಬಾ ಫೇಮಸ್ ಡ್ಯಾಲಸ್ಗೆ. ಹೀಗೆ ಸುಮಾರು ಜನ ಸಿಗ್ತಾ ಇರ್ತಾರೆ, ಅವರು ತೋರಿಸ್ತೀನಿ. ಇಲ್ಲಿ ಕೂತಿರೋರು ವಾಟರ್ ಫ್ಯಾಮಿಲಿ ಡೆಂಟಿಸ್ಟ್ರಿ. ಇವರು ನಮ್ಮ ಕನ್ನಡದವರು, ನನ್ನ ಡೆಂಟಿಸ್ಟ್. ಸೊ ಇವರು ಅವ್ರ ಮಗಳು, ಅಪ್ಕಮಿಂಗ್ ಡಾಕ್ಟರ್. Hi, we have 2 locations, and one in Plano, one in Frisco. The doctor loves using new technology, so come on in and check us out. We take families, full families, and open on some Saturdays in the Plano office. So if you're busy, you can always come in on a Saturday. We'd love to see you. ಏನೋ ಒಂದು ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇದೆ. ಹಾಗೆ ಎಲ್ಲರಿಗೂ ಈ ಒಂಥರ ಗ್ರೀನ್ ಕಲರ್ ಬ್ಯಾಗ್ ಕೊಡ್ತಾ ಇದ್ದಾರೆ. ಆ ಬ್ಯಾಗಲ್ಲಿ ಏನು ಹಾಕೊಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಏನು ಕೊಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಈ ಲೈನಲ್ಲಿ. ಏನೋ ಸ್ವೀಟ್ಸ್ ಎಲ್ಲ ಇದೆ. ಓಕೆ, ಪಿಕ್ಕಲ್ ಕೊಡ್ತಾ ಇದ್ದಾರೆ ಇಲ್ಲಿ. ದೇ ಗಿವಿಂಗ್ ಅ ಪಿಕ್ಕಲ್. ಸೊ ಇಲ್ಲಿ ಬಂದರೆ ಎಲ್ಲರಿಗೂ ಫ್ರೂಟಿ ಕೊಡ್ತಾ ಇದ್ದಾರೆ. HEB ಅವರು. ಇಸ್ಕೊಂಡ್ಯಾ? ಮಕ್ಕಳಿಗೆ ಮಜಾ ಇದೆ. ಎಲ್ಲ ಸ್ಟಾಲಲ್ಲೂ ಏನೋ ಒಂದಿದೆ. ಸೊ ಇಲ್ಲಿ ಇನ್ನೊಂದು ಕನ್ನಡತಿ ಸಿಕ್ಕಿದ್ದಾಳೆ. ಸೊ ನಾವಿಬ್ರು ವೈಟ್ ಹಾಕಿದೀನಿ, ಆರೆಂಜ್ ಹಾಕಿದ್ದಾರೆ. ಇನ್ನೊಂದು ಗ್ರೀನ್ ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಬರ್ತಾ ಇದೆ ಗ್ರೀನು. ಯಾರಿದು? ಫೈನಲಿ ಕಂಪ್ಲೀಟ್. ನಮ್ ನ್ಯಾಷನಲ್ ಫ್ಲಾಗ್ ಕಲರ್ ಕಂಪ್ಲೀಟ್ ಆಯ್ತು ಇವಾಗ. ನ್ಯಾಷನಲ್ ಫ್ಲಾಗ್ ಕಲರ್ ಆರೆಂಜ್, ವೈಟ್ ಅಂಡ್ ಗ್ರೀನ್. ನಾನು ಇಂಡಿಯನ್ ಆಮೇಲೆ ಅಮೇರಿಕಾ ಫ್ಲಾಗು ಕಂಬೈನ್ಡ್ ಮಾಡಿದ್ದೀನಿ. ಅಮೇರಿಕಾ ಫ್ಲಾಗು ಹಾಗೆ ಇಂಡಿಯಾ ಫ್ಲಾಗ್ ಎರಡನ್ನೂ
ಕಂಬೈನ್ ಮಾಡಿದಾಳಂತೆ, ಅಲ್ಲಿ ಇಂಡಿಯಾ ಫ್ಲಾಗ್ ನಮಗೆ ಅಂಟಿಸ್ಬಿಟ್ಟಿದ್ದಾಳೆ. ಸೂಪರ್. ಓ, ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಜನ ಕನ್ನಡಿಗರು ಸಿಕ್ಕಿದ್ದಾರೆ. ಸೊ ಇವ್ರ ಹೆಸರು ನಾರಾಯಣ್ ಮಹಾಜನ್, ವಿದ್ಯಾದ್ಯ, ಡಾಕ್ಟರ್ ಲಾವಿ. ನಾನು ಅವಾಗಲೇ ಹೇಳಿದ್ನಲ್ಲ ನಮ್ಮ ಕನ್ನಡತಿ ಡೆಂಟಿಸ್ಟ್ ಅಂತ, ಇವ್ರು ನಮ್ಮ ಡೆಂಟಿಸ್ಟ್. ಹಿಂಗೆ ತುಂಬಾ ಜನ ಸಿಗ್ತಾರೆ, ತೋರಿಸ್ತಾ ಇರ್ತೀನಿ. ಇಬ್ರು ಕನ್ನಡಿಗರು ನಿಂತಿದ್ದಾರೆ, ಒಬ್ರು ಬೆಳಗಾಂ ಅವರು, ಇನ್ನೊಬ್ರು ಬೆಂಗಳೂರವರು, ನಮ್ಮ ಕನ್ನಡಿಗರು. ಈ ಪುಟಾಣಿ ಮಕ್ಳುಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜನ ಕಾಸ್ಟ್ಯೂಮ್ಸ್ಗಳು ಹಾಕೊಂಡು ಕೂತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. ಯೂಶಲಿ ಇಲ್ಲಿ ಅಮೆರಿಕದಲ್ಲಿ ನಮಗೆ ಹೆಂಗೆ ಅಂದರೆ ಸ್ಕೂಲ್ಗಳಲ್ಲೆಲ್ಲ ಈ ಥರ ಪರ್ಫಾರ್ಮೆನ್ಸ್ ಮಾಡಿಸಲ್ಲ. ಈ ಥರ ಇವೆಂಟ್ ನಡೆದಾಗ, ಏನಾದರೂ ಈ ಥರ ಫಂಕ್ಷನ್ಸ್ ಇದ್ದಾಗಲೇ ನಮಗೆ ನಮ್ಮ ಕಲ್ಚರಲ್ ಡ್ಯಾನ್ಸ್ ಮಾಡೋಕ್ಕಾಗೋದು. ಈ ಥರ ಫಂಕ್ಷನ್ಸು, ಏನಾದರೂ ಕಮ್ಯುನಿಟಿ ನಮ್ದು ಇವೆಂಟ್ಸ್ ಇದ್ದಾಗಲೇ ಮಕ್ಕಳು ಈ ಥರ ಆಪರ್ಚುನಿಟಿ, ಈ ಥರ ಎಲ್ಲ ಕಾಸ್ಟ್ಯೂಮ್ಸ್ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ. ಇಲ್ಲಿರೋ ಸ್ಕೂಲ್ಗಳಲ್ಲಿ ಈ ಥರ ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಲ್ಲ. ಇದ್ರೂ ಲೈಕ್ ನಾರ್ಮಲ್ ಸಿಂಗಿಂಗು ಆ ಥರ ಇರುತ್ತೆ. ನಮ್ಮ ಇನ್ನ ಒಂದಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ, ಕನ್ನಡದವರು ಹಾಗೆ ತೆಲುಗು ಅವರು ಇದ್ದಾರೆ. ಐಕಸ್ ಟೀಮ್ ನೀವು ನೋಡಿರ್ಬೋದು, ನಾನು ಎಷ್ಟೊಂದು ಸತಿ ರಾಮ್ಲೀಲಾ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಸೊ ಅವರು ಕೂಡ ಸಿಕ್ಕಿದ್ದಾರೆ. ಅವ್ರು ನೋಡಿ, ಇಲ್ಲಿ ಎಲ್ಲ ನಮ್ಮ ಕನ್ನಡಿಗರಿದ್ದಾರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಪೆರೇಡ್ ಆಗ್ತಾ ಇದೆ ಇಲ್ಲಿ. ಎಲ್ಲ ಆರ್ಗನೈಸೇಷನ್, ಇಂಡಿಯನ್ ಆರ್ಗನೈಸೇಷನ್ ಏನೇನಿದೆ ಅವರೆಲ್ಲ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇರೋದು ಇಷ್ಟು ಇಂಡಿಯನ್ ಕಮ್ಯುನಿಟಿಗಳು ಡ್ಯಾಲಸ್ ಅಲ್ಲಿ ಇದೆ. ಅವರೆಲ್ಲರೂ ಇಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. बोला केनो माय तो बोले बाहुबलधारिणी नाम. Can you see by the dawn's early light was the proudly we hailed at the twilight's last gleaming, whose stars and bright stars through. भारत माता के ಜೈ! भारत माता के ಕಲರ್, ಇಂಡಿಯನ್ ಫ್ಲಾಗ್ ಕಲರ್ ಸೀರೆ ಉಟ್ಕೊಂಡಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ. ಸ್ವತಂತ್ರ ದಿನದ ಶುಭಾಶಯಗಳು. ಚೆನ್ನಾಗಿದೆ ಸೀರೆ, ಸಕಾಗಿರು. ನಾವು ಕನ್ನಡದವರು ಅಲ್ವಾ, ಮತ್ತೆ ಅಲ್ಲ, ಇವತ್ತು 80ನೇ ವರ್ಷದ ಸೆಲೆಬ್ರೇಷನ್. ಹಾ. ಇಷ್ಟಂತೂ ಬೇಕಲ್ವಾ? ಹೌದು, ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲಿಂದ ತಂದಿದ್ದು ಸೀರೆ? ಇಂಡಿಯಾಯಿಂದನಾ? ಅಲ್ಲ, ಇಷ್ಟು ಖಾದಿ ಬರ್ಬೇಕು ಅಂತಂದ್ರೆ ಅದು ನಮ್ ದೇಶದ್ದೇ ಆಗಿರ್ಬೇಕಲ್ವಾ? ಅಲ್ವಾ? ಖಂಡಿತ. ಹೌದು, ತುಂಬಾ ಚೆನ್ನಾಗಿದೆ ಇವ್ರ ಸೀರೆ. ನೆಕ್ಸ್ಟ್ ಟೈಮ್ ನಾನು ನಮ್ಮ ಇಂಡಿಯಾಗ್ ಬಂದಾಗ ಇದೇ ತರ ಸೀರೆ ಇವ್ರು ಎಲ್ಲಿ ತಗೊಂಡ್ರು ಅಂತ ಕೇಳಿ ನಾನು ತಗೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಪ್ಟ್ ಫಾರ್ ಇಂಡಿಪೆಂಡೆನ್ಸ್ ಡೇ. ನೋಡಿದ್ರಲ್ಲ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಎಲ್ಲ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ನೈಸ್. ಎಲ್ಲರೂ ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿತ್ತು. ಫೈನಲಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ
ಶುಭಾಶಯಗಳು. ಇಲ್ಲಿ ಇನ್ನೊಂದು ದೋಸ್ತು ಸಿಕ್ಕಿದ್ದಾರೆ ನಮ್ಗೆ. ಇವರು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಬಂದಿದ್ರು. ನಾವು ಹೋಗ್ಬೇಕಾದ್ರೆ ಸಿಕ್ಕಿದ್ದಾರೆ ನೋಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್. ಇವಾಗ ನಮ್ದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯ್ತು. ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಅವರು ಪಾಪ ಹರಿಬರಿಯಲ್ಲಿ ಪಾರ್ಕ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಲೇಡೀಸ್ಗಳು ಪಾಪ ಅಲ್ಲಿ ಲೇಟ್ ಆಗ್ತಾ ಇತ್ತು ನಮಗೆ ಪೆರೇಡ್ಗೆ ಅಂತ. ಸೊ ಯಾರು ಇಲ್ಲ ಅಂತ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡ್ಬಿಟ್ಟಿದಾರಂತೆ. ಸೊ ಫುಲ್ ಟೆನ್ಷನ್ ಆಗಿದ್ದಾರೆ. ಕಾರ್ ಇರುತ್ತೋ ಇಲ್ವೋ ಅನ್ನೋ ಟೆನ್ಷನ್. ಸೊ ನೋಡೋಣ ಕಾರ್ ಇರುತ್ತಾ ಕಾರ್ ಇರಲ್ವಾ ಅಂತ. ಕಾರ್ ಓನರ್ ಸ್ವಲ್ಪ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ನೋಡೋಣ. ಮೋಸ್ಟ್ ಪ್ರಾಬ್ಲಿ ಇರುತ್ತೆ ಅನ್ಕೊಳ್ತೀನಿ. ವೀಕೆಂಡ್ ಹಂಗೆಲ್ಲ ತೆಗಿಯಲ್ಲ. ಇಲ್ಲೆಲ್ಲೋ ಪಾರ್ಕ್ ಮಾಡಿದಾರಂತೆ. ನೋಡೋಣ ನಮ್ಮ ಕಾರ್ ಇದೆಯೋ ಇಲ್ಲ ಟೋ ಆಗಿದೆಯೋ ಅಂತ. ಮೋಸ್ಟ್ ಪ್ರಾಬ್ಲಿ ಇರುತ್ತೆ. ಇಷ್ಟೊಂದು ಕಾರ್ ಇದೆ. ಸೊ ಏನ್ ಅನ್ಸ್ತಾ ಇದೆ ನಿಮ್ಗೆ? ಕಾರ್ ಇರುತ್ತಾ ಇಲ್ಲ ಟೋ ಆಗಿರುತ್ತಾ? ಕಾರ್ ಓನರ್ ಅವರೇ ಡೌಟ್ ಇದೆ 50-50 ಅವರು. ಹೌದಾ? ನಾವು ಇರುತ್ತೆ ಅಂತ ನಮ್ಗೆ ಇರುತ್ತಾ? ಪಾಪ ಮಾತೇ ಬರ್ತಾ ಇಲ್ಲ. ಎಲ್ಲ ಪೊಲೀಸ್. ನಿನಗೇನ್ ಅನ್ಸುತ್ತೆ? ಕಾರ್ ಇರುತ್ತಾ ಇಲ್ಲ ಟೋ ಆಗಿರುತ್ತಾ? ಎಲ್ಲೋ ಗೊತ್ತಿಲ್ಲ. ಓಕೆ, ಇಲ್ಲಿ ವೆಂಕಿ ಅವರು ಹಿಡಿದಾರೆ. ನೋಡೋಣ. 2 ಆಟೋ ಇರುತ್ತೆ ಅಂತ ಬಂದಿದೆ. ನೆಕ್ಸ್ಟ್ ನನಗೂ ಗೊತ್ತಿಲ್ಲ. ನಾನು ಶ್ರುತಿ ತರನೇ ಡೈಲಮದಲ್ಲಿದ್ದೀನಿ. ಇಲ್ಲಿದೆ ನೋಡಿ. ಫೈನಲಿ ಕಾರ್ ಇದೆ, ಟೋ ಆಗಿಲ್ಲ. ಅದ್ ನೋಡಿ ಬೇರೆ ಫೈನಲಿ ಪಾರ್ಕಿಂಗ್ ಟೋ ಆಗಿಲ್ಲ. ಶ್ರುತಿ ಖುಷಿ ಆಯ್ತಾ? ತುಂಬಾ ಖುಷಿ. ಓಕೆ, ಹುಷಾರ ಕಾರ್ ತಗೊಂಡ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುತ್ತಾಯಿತು. ಸಿಂಪ್ಲಿ ಸೌತ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಡ್ಯಾಲಸಲ್ಲಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್. ಸೊ ಹಾಗೆ ಸುಮಾರು ಜನ ಫ್ರೆಂಡ್ಸ್ಗಳು ಸಿಕ್ತು. ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಬಂದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಟೇಬಲ್ ಬುಕ್ ಮಾಡಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. 15 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೀಕೆಂಡ್ಸ್ ಆದರೆ ಯಾವಾಗಲೂ ಹೀಗೆ ವೆಯ್ಟ್ ಮಾಡಬೇಕು. ಬರ್ತಾ ಇದ್ದಾರೆ ಫ್ರೆಂಡ್ಸು. ಎಲ್ಲರಿಗೂ ಹಶ್ವಾಗೋಗಿದೆ. ಬುಕ್ ಮಾಡಿದ್ದೀವಿ. ಇನ್ನೂ ಕಾಯಿಸ್ತಾನೇ ಇದ್ದಾರೆ. ಇನ್ನೂ ನಿಮಗೂ ಹಶ್ವಾಗಿದೆ ಅಲ್ಲ? ಪಾಪ ಅವ್ರು ಕಾರ್ ಪಾರ್ಕ್ ಮಾಡಿ ಫೈನಲಿ ಕಾರ್ ಸಿಕ್ಕಿದೆ. ಎಷ್ಟು ಹೊಟ್ಟೆ ಹಸಿತಾ ಇದೆ ನಿಮಗೆ? ಸ್ವಲ್ಪ ಅವ್ರು ಹೆಂಗೆ ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿ ಮಾತಾಡ್ತಾರೆ. ಶಿಲ್ಪಾ, ನಿಮ್ಗೆ ಎಷ್ಟು ಹಸುತ್ತಾ ಇದೆ? ನನಗೇನು ಹಸಿವೇನಿಲ್ಲ. ಆಲ್ರೆಡಿ ಒಂದ್ಸತಿ ಸಮೋಸ ತಿಂದಿದ್ದಾರೆ. ಹೇಮಂತ್, ನಿಮ್ಗೆ ಹಸುತ್ತಾ ಇದೆಯಾ? ನಮ್ಗೇನು ಹೊಟ್ಟೆ ಇಷ್ಟಲ್ಲಪ್ಪ. ನಾವು ನಿಮ್ಗೆ ಸಪೋರ್ಟ್ಗೋಸ್ಕರ ಬಂದಿದ್ದೀವಿ. ನಾವು ನಮಗೆ ಸಪೋರ್ಟ್ಗೋಸ್ಕರ ಅಂದ್ರೆ ಅವ್ರು ಏನು ತಿನ್ನಲ್ಲ, ನಮಗೆಲ್ಲ ಆರ್ಡರ್ ಮಾಡ್ತಾರೆ. ಶನಿವಾರ ಬೇರೆ ಇವತ್ತು, ಶ್ರಾವಣ ಶನಿವಾರ ಇವತ್ತು. ಉಪವಾಸನಾ? ಇಲ್ಲ, ಬರೀ ನಾನ್ ವೆಜ್ ಮಾತ್ರ ತಿನ್ನೋದು. ನಮ್ಮ ಫ್ರೆಂಡು 10 ನಿಮಿಷ ಬಂದ್ಬಿಟ್ಟಿದೆ. ಇವಾಗ ಟೇಬಲ್ ಖಾಲಿ ಇದೆ, ಪ್ಲೀಸ್ ಬನ್ನಿ ಅಂದ್ರು. ನಾವು ಓಡಿ ಬಂದ್ರೆ ಪಾಪ ಟೇಬಲ್ ಇನ್ನ ಕೊಟ್ಟಿಲ್ಲ ನಮಗೆ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಆ ಟೇಬಲ್ 11 ಜನ ಕೂತಿದ್ದಾರೆ. ತಿಂದೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ಬಟ್ ಅಂದ್ರೂ ಎದೊಳಕ್ಕೆ ರೆಡಿ ಇಲ್ಲ. ಏನೋ ಮಾತಾಡ್ಕೊಂಡು ಕೂತಿದ್ದಾರೆ. ನಾವು ಇಂಡಿಯಾದಲ್ಲಾದ್ರೆ ಎಬ್ಬಿಸ್ತಾರೆ, ಇಲ್ಲಿ ಆ ಥರ ಎಲ್ಲ ಎಬ್ಸಲ್ಲ. ಸೊ ಅದಕ್ಕೆ ನಾವು ಅವ್ರು ಎದೊಳ ತನಕ ಕೂತಿರ್ಬೇಕು. ಇಷ್ಟೇ. ಎಲ್ಲರಿಗೂ ಹಶ್ವಾಗಿದೆ. ಫೈನಲಿ ಸಿಕ್ತು ನಮಗೆ ಟೇಬಲ್. ಎಲ್ಲರೂ ಕಾಯ್ತಾ ಇದ್ದಾರೆ. ಗೀ ಖಾರಂ ಫ್ರೈಡ್ ಇಡ್ಲಿ. ಸೊ ಅಲ್ಲಿ ದೋಸೆ ಬಂದಿದೆ. ಮಿನಿ ಮಸಾಲೆ ದೋಸೆ ಬಂದಿದೆ. ಲಾಸ್ಟ್ ಪೀಸ್ನ ಅವ್ರಿಗೆ ತಿನ್ನಿಸ್ತಾ ಇದ್ದಾರೆ. ಇರ್ಬರೋ ಎಣ್ಣೆ ಎಲ್ಲ ಬೆಳಗ್ಗೆ ತಿನ್ಬಿಟ್ಟ. ಮಶ್ರೂಮ್ ಫ್ರೈಡ್ ರೈಸ್, ಅಲ್ಲಿ ದೋಸೆ. ಹೋಟ್ಲಿ ದೋಸೆಗೆ ಫೇಮಸ್. ಅದಕ್ಕೆ ಎಲ್ಲರೂ ದೋಸೆ ತಿಂತಾ ಇದ್ದಾರೆ ಹೋಲ್ಸೇಲ್ ಆಗಿ. ಇವ್ರು ಮಾತ್ರ ಇಡ್ಲಿ ತೊಗೊಂಡಿದ್ದಾರೆ. ಇಡ್ಲಿನೂ ಚೆನ್ನಾಗಿದೆ, ತಟ್ಟೆ ಇಡ್ಲಿ. ಓಕೆ, ಮಶ್ರೂಮ್ ಫ್ರೈಡ್ ರೈಸ್. ನೀವು ಏನು ಸಿಕ್ತು ನಮ್ಗೆ ಗೊತ್ತಿದೆ ಬಿಡಿ. ಗುರು ನೀನೆ ಫೋನ್ ಪಾಪ ಮನೆಗೆ ಬಂದಿದ್ದ ಅಷ್ಟೇ. ಏನೋ ಹಂಗೆ ಕಷ್ಟ ಸುಖ ಮಾತಾಡೋಕ್ಕೆ ಅಂತ ಎಲ್ಲ 5 ಮಿನಿಟ್ಸ್ ಅದೇನು ಬೇಕಾಯ್ತು. ಸೊ ಇವನು ಫೋನ್ ಮಾಡಿ ಸುದ್ದಿ ಹತ್ರ ಮಾತಾಡ್ತದ. ಇವನು ಹೊಡ್ತೀನಿ 5 ಮಿನಿಟ್ಸ್ ಅಂದ. ಆ ಕಡೆಯಿಂದ ಬಂತು ಮೆಸೇಜ್. ಹರ್ಷ 5 ಮಿನಿಟ್ಸ್ ಅಪ್ಡೇಟ್ ಅಲ್ಲಿಂದ ಬಂತು. ಹರ್ಷ 5 ಮಿನಿಟ್ಸ್ ಅಂದ್ರೆ 5 ಮಿನಿಟ್ಸ್ ಅಂತ. ನಮ್ಮ ಮನೆಗೂ ಬಂದಿದ್ದಪ್ಪ ಮೀಡಿಯಾ ರೂಮ್ಗೆ. ಅವಾಗ ಅವನು ಫೋನ್ ಬಂತು. ಇದೆ ಏನು ಹೇಳಿದ್ರು ಬರ್ತಾ ಇದ್ದೀನಿ ಅಂತ. ಮಕ್ಕಳಿಗೆ ಲೇಟ್ ಆಗ್ತದೆ ಗೊತ್ತು ತಾನೆ. ಹಂಗೆಲ್ಲ ಡೈಲಾಗ್ ಎಲ್ಲ ಮತ್ತೆ ಏನ್ ನೋಡಿದ್ದು? ಮುದು ಪಪ್ಪುನ. ಮುದುಪಪ್ಪು ನೀವೇನ್ ಕೇಳಿದ್ರಿ ಅದಕ್ಕೆ? ಏನ್ ಹೇಳ್ತದೆ? ಮುದುಪಪ್ಪು. ಮುದುಪಪ್ಪು. ದಾಲ್ ರೈಸ್. ದಾಲ್ ರೈಸ್. ಮುದ್ದು ಪಪ್ಪು ಅಂದ್ರೆ ದಾಲ್ ರೈಸ್. ಪಪ್ಪು ಅವ್ರ ಗಂಡೆ ಮುದ್ದು ಪಪ್ಪು. ಮುದ್ದು ಪಪ್ಪಿ ಕೊಡಿ ಅನ್ಕೊಂಡ್ಬಿಟ್ರು ಅನ್ಸುತ್ತೆ. ಏನಲ್ಲಿ ಸಿಂಪ್ಲಿ ಸೌತ್ ಅಲ್ಲಿ ಎಲ್ಲಾರು ಒಳ್ಳೆ ಊಟ ತಿಂದ್ವಿ. ಈಗ ಎಲ್ಲ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಪಾಚ್ಕೊಳ್ತೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.